ಲಕ್ನೋನಲ್ಲಿ ಮುಂಬೈಗೆ ಮುಳ್ಳಾದ ತಿಲಕ್ ವರ್ಮಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಪೋಸ್ಟ್ ಮ್ಯಾಚ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ಮ್ಯಾಚ್ ಇದ್ದಿದ್ದು ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ. ಸೊ ಇವತ್ತಿನ ಮ್ಯಾಚ್ ಇದ್ದಿದ್ದು ಕೂಡ ಲಕ್ನೋದಲ್ಲೇ ಮ್ಯಾಚ್ ಇತ್ತು. ಸೊ ಟಾಸ್ ಗೆದ್ದಂತ ಮುಂಬೈ ಇಂಡಿಯನ್ಸ್ ತಂಡ ಸೊ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಐಡನ್ ಮಾರ್ಕ್ರಮ್ ಅವರು ಸೊ ಇಷ್ಟು ದಿನ ಯಾವುದೇ ಫಾರ್ಮ್ ನಲ್ಲಿ ಇರಲಿಲ್ಲ. ಜಸ್ಟ್ ಅವ್ರು ಆಡ್ತಿದ್ರು, ಜಸ್ಟ್ ಒಂದು ಕ್ಯಾಮಿಯೋ ತರ ಆಡ್ತಾ ಇದ್ರು. ಜಸ್ಟ್ ಒಂದು 10-20 ಬೇಡ, ಮ್ಯಾಕ್ಸಿಮಮ್ ಒಂದು 20-22 ರನ್ ಹೊಡಿತಾ ಇದ್ರು. ಸೊ ಇವತ್ತು ಅವ್ರದ್ದು ಆಟ ಏನಂತ ತೋರಿಸಿದ್ರು. ಓಪನರ್ಸ್ ಆಗಿ ಬಂದಂತ ಮಿಚೆಲ್ ಮಾರ್ಷ್ ಆಗಿರ್ಬೋದು ಅಂಡ್ ಐಡನ್ ಮಾರ್ಕ್ರಮ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಕ್ರೆಡಿಟ್ ಕೊಡ್ಬೇಕಾಗಿರೋದು ಇವರಿಬ್ಬರಿಗೆ, ಬಿಕಾಸ್ ಇವರಿಬ್ಬರು ಸ್ಕೋರ್ ಇಂದಾನೆ ಸೊ ಒಂದು ಏನಂತಾರೆ ಒಂದು ಕಾಂಪಿಟೇಟಿವ್ ಸ್ಕೋರ್ ರೀಚ್ ಆಗೋಕ್ಕೆ ಕಾರಣ ಆಯ್ತು LSG. ಸೊ ಅತ್ಯುತ್ತಮವಾದಂತ ಒಂದು ಪಾರ್ಟ್ನರ್ಶಿಪ್ ಕೊಟ್ಟರು ಇವರು. ಸೊ ಒಂದು ಅತ್ಯುತ್ತಮವಾದಂತ ಒಂದು ರನ್ ರೇಟ್ ನಲ್ಲಿ ಎಸ್ಪೆಷಲಿ ಐಡನ್ ಮಾರ್ಕ್ರಮ್ ಅವರು, ಬಿಕಾಸ್ ಅವರಿಗೆ ಮ್ಯಾಚ್ ರನ್ ಬರಲೇಬೇಕಿತ್ತು. ಬಿಕಾಸ್ ಅವ್ರು ಕಂಟಿನ್ಯೂ 3 ಮ್ಯಾಚ್ ಸ್ಕೋರ್ ಬಂದಿರಲಿಲ್ಲ, ಜಸ್ಟ್ ಕೇಮಿಯೋ ತರ ಆಡ್ತಾ ಇದ್ರು. ಬಟ್ ಅದೇನಕ್ಕೂ ಬರ್ತಾ ಇರಲಿಲ್ಲ, ಟೀಮ್ ವಿನ್ನಿಂಗ್ ಕಾಸ್ ಅಲ್ಲಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಇನ್ನಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಮಾರ್ಷ್ ಅವರು ಕೂಡ ಅಷ್ಟೇ, ಸೊ ಕಂಟಿನ್ಯೂಸ್ ಅವರು ಕೂಡ ಆಡ್ತಾನೆ ಇದ್ರು. ಬಟ್ ಲಾಸ್ಟ್ ಮ್ಯಾಚ್ ಅವ್ರು ಫೇಲ್ ಆಗಿದ್ರು, ಮತ್ತೆ ಈ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ಬೇಕಿತ್ತು ಅವರು. ಸೊ ಅದೇ ರೀತಿ ಮಾರ್ಷ್ ಅವರು ಸೊ ತುಂಬಾ ಚೆನ್ನಾಗಿ ಆಡಿದ್ರು. ಎಸ್ಪೆಷಲಿ ಟ್ರೆಂಟ್ ಬೋಲ್ಟ್ ಅವರಿಗೆ ಒಂದು ಲಾಂಗ್ ಆಫ್ ಅಲ್ಲಿ ಒಂದು 6 ಹೊಡಿತಾರೆ ಗುರು. ಎಸ್ಪೆಷಲಿ ಆ 6 ನೋಡಕ್ಕೆ ಒಂಥರ ಸೀರಿಯಸ್ಲಿ ಅವ್ರು ಮಾರ್ಷ್ ಅವರಿರೋ ಹೈಟ್ಗೂ ಅದಕ್ಕೂ ಬ್ಯಾಕ್ ಆಫ್ ಅಲ್ಲಿ ಡೆಲಿವರಿ ಆಗ್ತಾರೆ. ಸೊ ಟ್ರೆಂಟ್ ಬೋಲ್ಟ್ ಅವರು ಸೊ ಅದನ್ನ ಎಷ್ಟು ಚೆನ್ನಾಗಿ ಅವರು ಜಸ್ಟ್ ಲೈಕ್ ಡ್ರೈವ್ ತರ ಮಾಡ್ತಾರೆ, ಆನ್ ಡ್ರೈವ್ ತರ. ಜಸ್ಟ್ ಅದು ಯಾವ ತರ ಪುಷ್ ಮಾಡ್ತಾರೆ ನೋಡಿ, ಅದು ಎಷ್ಟು ಚೆನ್ನಾಗಿ ಹೋಗುತ್ತೆ 6. ತುಂಬಾ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಂತಲ್ಲಿ. ಸೊ ಇವರಿಬ್ಬರು ಸ್ಕೋರು. ಸೊ ಇಲ್ಲಿ ರಿಷಬ್ ಪಂತ್ ಬಗ್ಗೆ ಒಂದು ಕನ್ಸರ್ನ್ ಇದೆ ಗುರು. ಏನ್ ಇವ್ರು ಆಡ್ತಾನೆ ಇಲ್ಲ ಇವರು. ಸೊ ಇವ್ರಿಗೆ ಎಷ್ಟಕ್ಕೊಂದು ಕೋಟಿ ವೀರ IPL ಇತಿಹಾಸದಲ್ಲೇ ಇದೊಂದು ರೆಕಾರ್ಡ್ ಬ್ರೇಕಿಂಗ್ ಅವರು ಸೇಲ್ ಆಗಿದ್ದಾರೆ. ಸೊ ಲಕ್ನೋದವರಿಗೆ. ಬಟ್ ಆ ಸೇಲ್ ಆಗಿರೋ ಇದಕ್ಕೆ ತಕ್ಕಂಗೆ ಆಡ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ಓನರ್ ಬೈಯೋದ್ರಲ್ಲಿ ತಪ್ಪಿಲ್ಲ, ಬಿಕಾಸ್ ಯಾರಿಗಾಗ್ಲಿ ಅವ್ರ ಪ್ಲೇಸ್ ಅಲ್ಲಿ ಯಾರೇ ಇದ್ರು ಕೂಡ ಬೇಜಾರಾಗುತ್ತೆ ಸೊ ಆಡ್ತಿಲ್ಲ ಅನ್ನೋದು. ಅಂಡ್ ಕ್ಯಾಪ್ಟನ್ಶಿಪ್ ಕೂಡ ಅವ್ರದ್ದು ಅಷ್ಟಕ್ಕಷ್ಟೇ ಇದೆ. ಅಂಡ್ ಅದಾದ್ಮೇಲೆ ಲೈಕ್ ಆಯುಷ್ ಬದಿನ್ ಅವರು ಕೂಡ ಚೆನ್ನಾಗಿ ಆಡಿದ್ರು. ಅಂಡ್ ಮಿಲ್ಲರ್ ಅವರು ಕೂಡ ಲಾಸ್ಟಿಗೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಸೊ 6-4 ಎಲ್ಲ ತುಂಬಾ ಚೆನ್ನಾಗಿ ಹೊಡೆದ್ರು ಮಿಲ್ಲರ್ ಅವರು. ಸೊ ಇವರೆಲ್ಲರ ಇದರಿಂದ ಸೊ ಲಕ್ನೋದವರು ಸೊ ಟೋಟಲ್ ಆಗಿ 203 ರನ್ ಹೊಡಿತಾರೆ, 8 ವಿಕೆಟ್. ಲಾಸ್ಟಿಗೆ ಕಂಟಿನ್ಯೂ ವಿಕೆಟ್ ಹೋಗೋದ್ರಿಂದ ಸೊ 8 ವಿಕೆಟ್ ಹೋಗುತ್ತೆ. ಸೊ 20 ಓವರ್ಗೆ. ಇದರಲ್ಲಿ ಮಿಚೆಲ್ ಮಾರ್ಷ್ ಅವ್ರ ಬಗ್ಗೆ ಹೇಳಲೇಬೇಕು. ಸೊ 60 ರನ್ ಹೊಡೆದಿದ್ರು ಜಸ್ಟ್ 31 ಬಾಲಿಗೆ. ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಹೇಳಬೇಕು ಗುರು, ಬಿಕಾಸ್ ಆಸ್ ಎ ಕ್ಯಾಪ್ಟನ್ ಆಗಿ ಬಂದು ಪವರ್ ಪ್ಲೇ ಆದ್ಮೇಲೆ ಕೂಡ ಬೌಲಿಂಗ್ ಮಾಡಿ 5 ವಿಕೆಟ್ ತಗೊಳ್ಳೋದು ಅಷ್ಟು ಈಸಿ ಇಲ್ಲ. ಬಟ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಎಸ್ಪೆಷಲಿ ತುಂಬಾ ಚೆನ್ನಾಗಿ ಬ್ಯಾಕ್ ಆಫ್ ಅಲ್ಲಿ ಡೆಲಿವರಿ ತುಂಬಾ ಚೆನ್ನಾಗಿ ಹಾಕಿದ್ರು. ಸೊ ವಿಕೆಟ್ಸ್ ಕ್ರೆಡಿಟ್ಸ್ ಕೊಡ್ಲೇಬೇಕು ಹಾರ್ದಿಕ್ ಪಾಂಡ್ಯ ಅವರಿಗೆ, ಬಿಕಾಸ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇವತ್ತು. ಅವ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಬಿಕಾಸ್ 5-4 ತಗೊಳ್ಳೋದು ಅಷ್ಟು ಈಸಿ ಇಲ್ಲ. ಎಸ್ಪೆಷಲಿ T20 ಕ್ರಿಕೆಟ್ ನಲ್ಲಿ, ಒನ್ ಡೇ ಕ್ರಿಕೆಟ್ ನಲ್ಲಿ ತಗೊಳ್ಬಹುದು ಅಥವಾ ಟೆಸ್ಟ್ ಮ್ಯಾಚ್ ಅಲ್ಲಿ ಕೂಡ ತಗೊಳ್ಬಹುದು. ಬಟ್ 5-4 ಇನ್ T20 ಇಟ್ಸ್ ನಾಟ್ ಈಸಿ. ಸೊ ಇದು ಈಸಿ ಅಲ್ಲ. ಸೊ ಬಟ್ ಅತ್ಯುತ್ತಮವಾದಂತ ಒಂದು ಬೌಲಿಂಗ್ ಮಾಡಿದ್ರು. ಬಟ್ ಸ್ಕೋರ್ ಆದ್ರೂ ಕೂಡ 200+ ಆಗಿದ್ರಿಂದ ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಸೊ ಏನು ಮಾಡಕ್ಕಾಗಲ್ಲ. ಸೊ 203 ರನ್ ಹೊಡೆದ್ರು. ಸೊ ಇದನ್ನ ಚೇಸ್ ಮಾಡಕ್ ಬಂದಂತ ಮುಂಬೈ ಇಂಡಿಯನ್ಸ್ನವರು ಸೊ ಆಬ್ವಿಯಸ್ಲಿ ಶಾರ್ದುಲ್ ಠಾಕೂರ್ ಅವರು ಎಂದಿನಂತೆ ಸೊ ಸ್ಟಾರ್ಟಿಂಗ್ ಇವರಿಗೆ ಆಘಾತ ಕೊಟ್ಟರು. ಸೊ ಫಸ್ಟ್ಗೆ ಔಟ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ ತಂಡದ ಓಪನರ್ ಬ್ಯಾಟ್ಸ್ಮನ್. ಆಕ್ಚುಲಿ ಇವತ್ತು ರೋಹಿತ್ ಶರ್ಮಾ ಕೂಡ ಇರಲಿಲ್ಲ. ಸೊ ವಿಲ್ ಜಾಕ್ಸ್ ಅವರು ಬರ್ತಾರೆ ಓಪನರ್ ಆಗಿ. ವಿಲ್ ಜಾಕ್ಸ್ ಅಂಡ್ ರ್ಯಾನ್ ರಿಕಲ್ಟನ್. ವಿಲ್ ಜಾಕ್ಸ್ ಅವರು ಕೂಡ ಔಟ್ ಆಗ್ತಾರೆ. ಸೇಮ್ ಸಿಮಿಲರ್ ಕೈಂಡ್ ಆಕಾಶ್ ದೀಪ್ ಅವರು ಕೂಡ ರ್ಯಾನ್ ರಿಕಲ್ಟನ್ ವಿಕೆಟ್ ತೆಗಿತಾರೆ. ಸೇಮ್ ಫೈನ್ ಲೆಗ್ ಅಲ್ಲಿ ಇಬ್ರು ಕೂಡ ಫೈನ್ ಲೆಗ್ ಅಲ್ಲಿ ಕ್ಯಾಚ್ ಹಿಡಿತಾರೆ. ಒಂದು ಆಕಾಶ್ ದೀಪ್ ಅವ್ರದ್ದು ಒಂದು ಕ್ಯಾಚ್ ಹಿಡಿತಾರೆ, ಒಂದು ರವಿ ಬಿಷ್ಣೋಯ್ ಅವರೊಂದು ಕ್ಯಾಚ್ ಹಿಡಿತಾರೆ ಫೈನ್ ಲೆಗ್ ಅಲ್ಲಿ. ಸೊ ಬಟ್ 2 ವಿಕೆಟ್ ಬಿದ್ರು ಕೂಡ ಇಲ್ಲಿ ಪ್ರೆಷರ್ ಆಗುತ್ತೆ ಅನ್ನೋಷ್ಟರಲ್ಲಿ ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಮನ್ದೀರ್ ಹಾಗೇನೆ ಸೂರ್ಯಕುಮಾರ್ ಯಾದವ್. ಸೊ ಇಲ್ಲಿ ನಮನ್ದೀರ್ ಅವರಿಗೆ ಕ್ರೆಡಿಟ್ ಕೊಡ್ಲೇಬೇಕು ಬಿಡು ಗುರು, ಬಿಕಾಸ್ ಯಾಕೆಂದ್ರೆ ಫಸ್ಟ್ ಓವರ್ ಆಕಾಶ್ ದೀಪ್ ಅವರು ತುಂಬಾ ಚೆನ್ನಾಗಿ ಲೈನ್ ಅಂಡ್ ಲೆಂತ್, ಬ್ಯಾಕ್ ಆಫ್ ಅಂಡ್ ಡೆಲಿವರಿ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ 2ನೇ ಓವರಿಗೆ ಅವ್ರಿಗೆ ಅವಕಾಶನೇ ಕೊಡ್ಲಿಲ್ಲ. 2ನೇ ಓವರಲ್ಲಿ ಕಂಟಿನ್ಯೂ ಅವ್ರಿಗೆ ಚಚ್ಚಾಕ್ಬಿಟ್ರು. ಸೊ ನಮನ್ದೀರ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು 2ನೇ ಓವರಲ್ಲಿ. ಸೊ ಬಟ್ ಅದನ್ನ ಫ್ಲೋರ್ ಕಂಟಿನ್ಯೂ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಬಟ್ ಅದು ಒನ್ಸ್ ಅವರು ಪವರ್ ಪ್ಲೇ ಆದ್ಮೇಲೆ ಕೂಡ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಈವನ್ ಸೂರ್ಯಕುಮಾರ್ ಯಾದವ್ ಕೂಡ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು ಅವ್ರ ಜೊತೆ. ಎಸ್ಪೆಷಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಟಿಲ್ 8th ಓವರ್ ತನಕ, 8ನೇ ಓವರ್ ತನಕ. ಬಟ್ ಒನ್ಸ್ ಟೈಮ್ ಔಟ್ ಆದ್ಮೇಲೆ ಟೈಮ್ ಔಟ್ ಆಗಿ ಫಸ್ಟ್ ಬಾಲೇ ಬೋಲ್ಡ್ ಆಗ್ತಾರೆ ಸೊ ಇವರು ನಮನ್ದೀರ್ ಅವರು. ಸೊ ಅಲ್ಲಿಂದ ಮ್ಯಾಚ್ ಸ್ವಲ್ಪ ಟರ್ನ್ ಆಗುತ್ತೆ. ಬಟ್ ಅದಾದ್ಮೇಲೆ ಕೂಡ ತಿಲಕ್ ವರ್ಮಾ ಅವ್ರು ಬರ್ತಾರೆ. ಬಟ್ ತಿಲಕ್ ವರ್ಮಾಗೆ ಏನಾಗಿದೆ ಗುರು ಇವತ್ತು, ಅವರೇ ಒಂಥರ ಮುಳ್ಳಾಗ್ಬಿಟ್ರು ಮುಂಬೈದವರಿಗೆ, ಬಿಕಾಸ್ ಎಲ್ಲ ಬಾಲ್ ಡಾಟ್ ಆಗ್ಬಿಟ್ರು ಅವ್ರು ಇವತ್ತು. ಸೊ ಇಲ್ಲಿ 8ನೇ ಓವರ್ ಫಸ್ಟ್ ಬಾಲ್, 9ನೇ ಓವರ್ ಫಸ್ಟ್ ಬಾಲ್ ಬೋಲ್ಡ್ ಆಗ್ತಾರೆ ನಮನ್ದೀರ್ ಅವರು ಇವರಿಗೆ ದಿಗ್ವೇಶ್ ಅವರಿಗೆ. ದಿಗ್ವೇಶ್ ಅವ್ರ ಕ್ರೆಡಿಟ್ ಕೊಡ್ಲೇಬೇಕು, ಅವ್ರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇವತ್ತು ಲಕ್ನೋದವ್ರ ಪರ. ಅಂಡ್ ಎಸ್ಪೆಷಲಿ ಲಕ್ನೋದವ್ರ ಪರ ಇನ್ನೂ ಚೆನ್ನಾಗಿ ಮಾಡಿದಂದ್ರೆ ಶಾರ್ದುಲ್ ಠಾಕೂರ್ 18th ಓವರ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರು. ಅಂಡ್
ಸಾರಿ 19th ಓವರ್ ಅಂಡ್ 20th ಓವರ್ ಆವೇಶ್ ಖಾನ್ ಫಸ್ಟ್ ಬಾಲ್ 6 ಹೋದ್ರು ಕೂಡ ನೆಕ್ಸ್ಟ್ 5 ಓವರ್ಸ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಯಾರ್ಕರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಇವರೆಲ್ಲರ ಕಾರಣದಿಂದ ಸೊ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಫೈನಲಿ ಹೋಮ್ ಅಲ್ಲಿ ಮ್ಯಾಚ್ ಗೆದ್ದಿದೆ. ಬಿಕಾಸ್ ಲಾಸ್ಟ್ ಮ್ಯಾಚ್ ಪಂಜಾಬ್ ವಿರುದ್ಧ ಹೋಮ್ ಅಲ್ಲಿ ಸೋತಿದ್ರು. ಸೊ ಈ ಮ್ಯಾಚ್ ಹೋಮ್ ಅಲ್ಲಿ ಗೆದ್ದಿದ್ರೆ ಫಸ್ಟ್ ಹೋಮ್ ವಿನ್ ಆಗಿದ್ದಾರೆ. ಸೊ ನೋಡೋಣ ಇದು ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಲಕ್ನೋದವರಿಗೆ. ಬಿಕಾಸ್ ಅವ್ರ ಬ್ಯಾಟಿಂಗ್ ಸ್ವಲ್ಪ ಇಂಪ್ರೂವ್ ಆಗಲೇಬೇಕು. ರಿಷಬ್ ಪಂತ್ ಅವರೆಲ್ಲ, ಮಿಲ್ಲರ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ನೋಡೋಣ, ಬಟ್ ಮುಂಬೈದವರು ಕನ್ಸರ್ನ್ ಮಾಡ್ಲೇಬೇಕು, ಏನಾಗುತ್ತೆ ಏನಿಲ್ಲ ಅಂತ ಮುಂದೆ ನೋಡ್ಲೇಬೇಕು. ಅಂಡ್ ಇದಿಷ್ಟು ಹೇಳ್ತಾ ಸೊ ವಿಡಿಯೋನಲ್ಲಿ ಮುಗಿಸ್ತಾನೆ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್.